ನಮಸ್ಕಾರ ಗಜಲ್ ಪ್ರಿಯರೇ. ನಾನು ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ 13ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ನಾನು ಈ 13ನೇ ಸಂಚಿಕೆಯಲ್ಲಿಯೂ ಬಹದ್ದೂರ್ ಶಾ ಜಫರ್ ಅವರ ಮತ್ತೊಂದು ಗಜಲ್ ಅನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರಂತೆ ಅದರ ರೂಪಾಂತರ ಕನ್ನಡದಲ್ಲಿ ಮತ್ತು ನನ್ನದೇ ಆದಂತಹ ಕನ್ನಡದಲ್ಲಿ ಗಜಲನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಹದ್ದೂರ್ ಶಾ ಜಫರರ ಈ ಗಜಲವು 9 ಸೇರುಗಳನ್ನ ಹೊಂದಿದೆ, ಅಂದ್ರೆ 9 ದ್ವಿಪದಿಗಳನ್ನ ಹೊಂದಿದೆ. ಪ್ರತಿ ದ್ವಿಪದಿಯಲ್ಲಿ 2ನೇ ಪಂಕ್ತಿಯಲ್ಲಿ ಬರುವ ಕಾಫಿಯನ್ನು ನಾನು ದಪ್ಪಕ್ಷರ ಅಥವಾ ಅಂಡರ್ಲೈನ್ ಮೂಲಕ ಸೂಚಿಸಿರುತ್ತೇನೆ. ಅದರಂತೆ ನಾನು ರೂಪಾಂತರಿಸಿದ ಗಜಲಾಯಿತು, ನಾನೇ ರಚಿಸಿದಂಥ ಗಜಲಾಯಿತು, ಅವುಗಳಿಗೂ ಕೂಡ ಇದೇ ನಿಯಮವನ್ನು ನಾನು ಮುಂದುವರಿಸಿದ್ದೇನೆ. ಬಹದ್ದೂರ್ ಶಾ ಜಫರರ ಈ ಗಜಲದ ಹಿನ್ನೆಲೆ ಹೀಗಿದೆ: ಒಂದೊಂದಾಗಿ ಎಲ್ಲರೂ ದೂರು ಸರಿದಾಗ ಮನವು ನಿರುತ್ಸಾಹಗೊಳ್ಳುವುದು. ಆವಾಗ ಪೀಡಿತನು ಅಸ್ಥಿರ ಭಾವನೆಗಳನ್ನು ಹೊಂದುವನು. ತನ್ನ ಗೋಳು, ತನ್ನ ಏಕಾಂತ, ತನ್ನ ಅಸಹಾಯಕತೆ, ಪ್ರೇಮದ ಬಾಧೆ ಮತ್ತು ತನ್ನ ವಾಸ್ತವವನ್ನು ಯಾರೊಂದಿಗೆ ಹಂಚಿಕೊಳ್ಳಲಿ ಎಂಬ ಚಡಪಡಿಕೆ ಮನಸ್ಸಿನಲ್ಲಿ ತುಂಬಿಕೊಳ್ಳುವನು. ಬಹುವಾಗಿ ಮೆಚ್ಚಿ ಪ್ರೀತಿಸಿದ ತಾನೇ ಆ ಪ್ರೇಮದ ರೋಗಿಯಾಗುವ ಸ್ಥಿತಿ ಅರಿತು ಮರಗುವನು. ಹಗೆತನವು ಒಂದು ಕ್ರೌರ್ಯ. ಸೃಷ್ಟಿಯಂತೆ ಮನುಜ ವಿಶಾಲ ಹೃದಯ ಹೊಂದಬೇಕು. ಸೃಷ್ಟಿಯೊಂದೇ ನಮ್ಮ ಅಂತರ್ನಾದಗಳನ್ನು ಆಲಿಸುವ ಸಹಯಾತ್ರಿ. ಗಜಲದ ಮೊದಲನೇ ಶೇರ್ ಅಂದ್ರೆ ಮೊದಲನೇ ದ್ವಿಪದಿ. ಆ ಮೊದಲೇ ದ್ವಿಪದಿಯನ್ನ ಮತ್ಲ ಅಂತ ಕರೆಯಲಾಗ್ತಿದೆ. ಮತ್ಲಾದ ಮೊದಲೇ ಪಂಕ್ತಿ ಅಂದ್ರೆ ಮಿಶ್ರ ಹೀಗೆ ಹೇಳ್ತಿದೆ: ಭರಿ ಹೈ ದಿಲ್ ಮೇ, ಭರಿ ಹೈ ದಿಲ್ ಮೇ ಜೋ ಹಸ್ರತ್, भरी है दिल में जो हसरत, कहूं तो किससे कहूं, कहूं तो किससे कहूं, सुने हैं कौन मुसीबत, सुने हैं कौन मुसीबत, कहूं तो किससे कहूं, कहूं तो किससे कहूं. ಇಲ್ಲಿ ಹಸ್ರತ್ ಮತ್ತು ಮುಸೀಬತ್ತಿನಿದೆ, ಇವು ಕಾಫಿಯಾ ಆಗಿವೆ. ಕಹೂಂ ತೋ ಕಿಸ್ಸೆ ಕಹೂಂ ಇದು ರದೀಫ್ ಆಗಿದೆ. ಇದೇ ಸೇರನ್ನ ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿರುವೆ: ಹಂಬಲಗಳಿಂದ ತುಂಬಿದ ಹೃದಯವು, ಹಂಬಲಗಳಿಂದ ತುಂಬಿದೆ ಹೃದಯವು, ಹೇಳುವುದಾದರೆ ಯಾರಿಗೆ ಹೇಳಲಿ, ಹೇಳುವುದಾದರೆ ಯಾರಿಗೆ ಹೇಳಲಿ, ತೊಂದರೆಗಳನ್ನು ಕೇಳುವವ ಯಾರು, ತೊಂದರೆಗಳನ್ನು ಕೇಳುವವ ಯಾರು, ಹೇಳುವುದಾದರೆ ಯಾರಿಗೆ ಹೇಳಲಿ, ಹೇಳುವುದಾದರೆ ಯಾರಿಗೆ ಹೇಳಲಿ. ಇಲ್ಲಿ ಹೃದಯವು ಯಾರು ಇದು ಕಾಫಿಯಾ ಆಗಿದೆ. ಗಜಲದ 2ನೇ ಸೇರ್ ಹೀಗಿದೆ: ಜೋ ತೂ ಹೋ ಸಾಥ್, ಜೋ ತೂ ಹೋ ಸಾಫ್, ತೋ ಕುಚ್ ಮೈ ಬಿ ಸಾಫ್, ತೋ ಕುಚ್ ಮೈ ಬಿ ಸಾಫ್, ತುಜ್ಸೆ कहूं, तुझसे कहूं, तेरा है दिल में कुदरत, कहूं तो किससे कहूं, तेरा है दिल में कुदरत, कहूं तो किससे कहूं. ಅದರ ರೂಪಾಂತರ: ನೀನು ನಿಷ್ಕಳಂಕ ಇರುವಂತೆ ನಾನು ಸಹ ನಿಷ್ಕಳಂಕ, ನೀನು ನಿಷ್ಕಳಂಕ ಇರುವಂತೆ ನಾನು ಸಹ ನಿಷ್ಕಳಂಕ, ನಿನಗೆ ಹೇಳುವೆ. ಇದ್ದಾನೆ ನಿನ್ನ ಹೃದಯದಲ್ಲಿ ಸೃಷ್ಟಿಕೃತನು, ಇದ್ದಾನೆ ನಿನ್ನ ಹೃದಯದಲ್ಲಿ ಸೃಷ್ಟಿಕೃತನು, ಹೇಳುವುದಾದರೆ ಯಾರಿಗೆ ಹೇಳಲಿ, ಹೇಳುವುದಾದರೆ ಯಾರಿಗೆ ಹೇಳಲಿ. ಗಜಲದ 3ನೇ ಶೇರ್ ಹೀಗೆ ಹೇಳ್ತಿದೆ:
न न कहकन है, न कहकन है, न मजनू की थे, न कहकन है, न मजनू के थे, मेरे हमदर्द, मैं अपना दर्द मोहब्बत, मैं अपना दर्द मोहब्बत कहूँ तो किससे कहूँ, कहूँ तो किससे कहूँ. ಅದರ ರೂಪಾಂತರ ಹೀಗಿದೆ. ಎನ್ನ ಸಂಗಾತಿಯೇ ಇತ್ತ ಸಹಾನುಭೂತಿ ಇಲ್ಲ, ಅತ್ತ ಪ್ರೀತಿಯೂ ಇಲ್ಲ. ಇತ್ತ ಸಹಾನುಭೂತಿಯೂ ಇಲ್ಲ, ಅತ್ತ ಪ್ರೀತಿಯೂ ಇಲ್ಲ. ನಾನು ಎನ್ನ ಪ್ರೇಮದ ಬಾಧೆಯನ್ನು ಹೇಳುವುದಾದರೆ ಯಾರಿಗೆ ಹೇಳಲಿ, ಹೇಳುವುದಾದರೆ ಯಾರಿಗೆ ಹೇಳಲಿ. ಗಜಲದ 4ನೇ ಸೇರ್ ಹೀಗಿದೆ. दिल उसको आप दिया, दिल उसको आप दिया, आप ही पशेमान हूं, आप ही पशेमान हूं. कि सच है अपनी नादमत, कि सच है अपनी नादमत, कहूं तो किससे कहूं, कहूं तो किससे कहूं. ಅದರ ರೂಪಾಂತರ ಹೀಗಿದೆ. ನೀ ಅವನಿಗೆ ಮನಸ್ಸು ಒಪ್ಪಿಸಿದೆ, ನೀ ಅವನಿಗೆ ಮನಸ್ಸು ಒಪ್ಪಿಸಿದೆ, ನೀನೇ ರುಗ್ಣನಾದೆ, ನೀನೇ ರುಗ್ಣನಾದೆ. ಎನ್ನದೇ ನಾಚಿಗೇಡಿತನವನ್ನು ಹೇಳುವುದಾದರೆ ಯಾರಿಗೆ ಹೇಳಲಿ, ಹೇಳುವುದಾದರೆ ಯಾರಿಗೆ ಹೇಳಲಿ. ಗಜಲದ 5ನೇ ಶೇರ್ ಹೀಗಿದೆ. कहूं मैं जिससे उसे हुए सुनते ही वहशत, सुनते ही वहशत. फिर अपना किस्सा ये वहशत, फिर अपना किस्सा ये वहशत, कहूं तो किससे कहूं, कहूं तो किससे कहूं. ಅದರ ರೂಪಾಂತರ ನಾ ಯಾರಿಗೆ ಹೇಳಿದೆ ಕೇಳುತ್ತಲೇ ಅವ ಕ್ರೂರನಾದನು, ನಾ ಯಾರಿಗೆ ಹೇಳಿದೆ ಕೇಳುತ್ತಲೇ ಅವ ಕ್ರೂರನಾದನು. ಎನ್ನ ಕ್ರೌರ್ಯದ ಕಥೆಯನ್ನು ಹೇಳುವುದಾದರೆ ಯಾರಿಗೆ ಹೇಳಲಿ, ಎನ್ನ ಕ್ರೌರ್ಯದ ಕಥೆಯನ್ನು ಹೇಳುವುದಾದರೆ ಯಾರಿಗೆ ಹೇಳಲಿ. ಗಜಲದ 6ನೇ ಸೇರ್ ಹೀಗಿದೆ. ರಹಾ ಹೈ ತೂ ಹಿ ತೋ, रहा है तू ही तो गम ख्वार, रहा है तू ही तो गम ख्वार, आए दिल गमगिन, आए दिल ए गमगिन. तेरे शिवा गम में फुरकत, तेरे शिवा गम में फुरकत, कहूं तो किससे कहूं, किससे कहूं. ಅದನ್ನೇ ಹೀಗೆ ರೂಪಾಂತರಿಸುವೆ. ನೀನೇ ಮನದ ಭ್ರಮೆಸಿರಿ, ನೀನೇ ಮನದ ಭ್ರಮೆಸಿರಿ, ನೀನೇ ಉಳಿದಿರುವೆ ಪ್ರೇಮ ಪೀಡೆಯಾಗಿ, ನೀನೇ ಉಳಿದಿರುವೆ ಪ್ರೇಮ ಪೀಡೆಯಾಗಿ. ನಿನ್ನ ಹೊರತು ಪ್ರೇಮ ದುಃಖವನ್ನು ಹೇಳುವುದಾದರೆ ಯಾರಿಗೆ ಹೇಳಲಿ, ಹೇಳುವುದಾದರೆ ಯಾರಿಗೆ ಹೇಳಲಿ. ಗಜಲದ 7ನೇ ಸೇರ್ ಹೀಗೆ ಹೇಳ್ತದೆ. जो दोस्त हो तो कहूं तुझसे दोस्ती की बात, जो दोस्त हो तो कहूं तुझसे दोस्ती की बात. तुझे तो मुझसे अदावत, तुझे तो मुझसे अदावत, कहूं तो किससे कहूं, कहूं तो किससे कहूं. ಅದರ ರೂಪಾಂತರ ಹೀಗೆ ಮಾಡಿರುವೆ. ಸ್ನೇಹಿತನಾಗಿದ್ದರೆ ನಿನಗೆ ಸ್ನೇಹಿತನ ಮಾತು ಆಡುತ್ತಿದ್ದೆ, ಸ್ನೇಹಿತನಾಗಿದ್ದರೆ ನಿನಗೆ ಸ್ನೇಹಿತನ ಮಾತು ಆಡುತ್ತಿದ್ದೆ. ನನ್ನೊಂದಿಗಿನ ನಿನ್ನ ಹಗೆತನವನ್ನು ಹೇಳುವುದಾದರೆ ಯಾರಿಗೆ ಹೇಳಲಿ, ಹೇಳುವುದಾದರೆ ಯಾರಿಗೆ ಹೇಳಲಿ. ಗಜಲದ 8ನೇ ಸೇರ್ ಹೀಗೆ ಹೇಳ್ತಿದೆ. ना मुझको कहे की ताकत, न मुझको कहने की ताकत, न मुझको कहने की ताकत, कहूं तो क्या अहवाल, कहूं तो क्या अहवाल. न उसको सुनने की फुर्सत,
न उसको सुनने की फुर्सत, कहूं तो किससे कहूं, कहूं तो किससे कहूं. ಅದರ ರೂಪಾಂತರ: ಕೇಳುವ ಶಕ್ತಿ ನನ್ನಲ್ಲಿ ಇಲ್ಲ, ಹೇಳುವ ಶಕ್ತಿ ನನ್ನಲ್ಲಿ ಇಲ್ಲ. ಯಾವ ಎಚ್ಚರಿಕೆ ನೀಡಲಿ, ಯಾವ ಎಚ್ಚರಿಕೆ ನೀಡಲಿ. ಕೇಳಲು ಅವನಲ್ಲಿ ಸಮಯ ಇಲ್ಲದ್ದನ್ನು, ಕೇಳಲು ಅವನಲ್ಲಿ ಸಮಯ ಇಲ್ಲದ್ದನ್ನು ಹೇಳುವುದಾದರೆ ಯಾರಿಗೆ ಹೇಳಲಿ, ಹೇಳುವುದಾದರೆ ಯಾರಿಗೆ ಹೇಳಲಿ. ಗಜಲದ ಅಂತಿಮ ಸೇರ್ ಮಕ್ತ 9ನೇ ಸೇರ್. किसी को देखता इतना नहीं, किसी को देखता इतना नहीं, हकीकत में, हकीकत में. जफर मैं अपनी हकीकत, जफर मैं अपनी हकीकत, कहूं तो किससे कहूं, कहूं तो किससे कहूं. ಅದರ ರೂಪಾಂತರವನ್ನು ಹೀಗೆ ಮಾಡಿರುವೆ: ವಾಸ್ತವದಲ್ಲಿ ಅಷ್ಟೊಂದು ಇದ್ದದ್ದನ್ನು ಯಾರಿಗೂ ಕಾಣಿಸಲಿಲ್ಲ, ವಾಸ್ತವದಲ್ಲಿ ಅಷ್ಟೊಂದು ಇದ್ದದ್ದನ್ನು ಯಾರಿಗೂ ಕಾಣಿಸಲಿಲ್ಲ. ಜಫರ್ ನಾನು ನನ್ನ ವಾಸ್ತವವನ್ನು, ಜಫರ್ ನಾನು ನನ್ನ ವಾಸ್ತವವನ್ನು ಹೇಳುವುದಾದರೆ ಯಾರಿಗೆ ಹೇಳಲಿ, ಹೇಳುವುದಾದರೆ ಯಾರಿಗೆ ಹೇಳಲಿ. ವ್ಯಕ್ತಿ ಅಥವಾ ತಾನು ತನ್ನೆಲ್ಲವುದನ್ನು ಕಳೆದುಕೊಂಡಾಗ, ಅನಾಥವೆಂಬ ಪ್ರಜ್ಞೆ ಮೂಡಿದಾಗ, ಅದು ತನಗಾಗುವ ಸಂಕಟ ನೋವುಗಳನ್ನು ಯಾರಿಗೆ ಹೇಳ್ಕೋಬೇಕಂತ ಹೇಳಿ ಹಂಬಲಿಸ್ತಾ ಇದ್ರೂ ಸಹಿತ ಹೇಳ್ಕೊಳ್ಳಿಕ್ಕೆ ಯಾರು ಸಿಗುವುದಿಲ್ಲ. ಅದೇ ಹಿನ್ನೆಲೆಯಲ್ಲಿ ಯಾವ ರೀತಿ ಬಹದ್ದೂರ್ ಶಾ ಜಫರ್ ಅವರು ತಮ್ಮ ಅಸಹಾಯಕತೆಯನ್ನ ಗಜಲ್ದಲ್ಲಿ ಇಳಿಸ್ಯಾರ, ಅದೇ ರೀತಿಯಾಗಿ ನಾನು ಹುಟ್ಟಿ ಬೆಳೆದ ಊರು ಗೋಕಾಕ್ ಫಾಲ್ಸ್ ಇವತ್ತು ತನ್ನೆಲ್ಲ ಆಕರ್ಷಣೆಗಳನ್ನು ಕಳ್ಕೊಳ್ತಾ ಇದೆ. ತನ್ನ ನೋವನ್ನು ಹೇಳಬೇಕಾದ್ರೆ ಅದನ್ನು ಕೇಳುವ ಕಿವಿಗಳಿಲ್ಲ. ಅದೇ ಒಂದು ಅದರ ಭಾವನೆಯನ್ನು ಅರ್ಥ ಮಾಡಿಕೊಂಡು ನನ್ನ ಭಾವನೆಯು ಅದರೊಂದಿಗೆ ಸೇರಿ ಈ ಗಜಲನ್ನ ನಾನು ಬರೆದಿರುವೆ. ಅದನ್ನೇ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಆ ಗಜಲದ ಮೊದಲೇ ಸೇರಿ ಹೀಗಿದೆ: ಮನದಲ್ಲಿ 108 ಹಂಬಲಗಳು, ಮನದಲ್ಲಿ 108 ಹಂಬಲಗಳು, ಕೇಳುವವರಿಲ್ಲ, ಹೇಳಲಿ ಯಾರಿಗೆ, ಹೇಳಲಿ ಯಾರಿಗೆ. ತೊಂದರೆಗಳ 108 ನೋವುಗಳು, ತೊಂದರೆಗಳ 108 ನೋವುಗಳು, ತಿಳಿಯುವವರಿಲ್ಲ, ತಿಳಿಯುವವರಿಲ್ಲ, ಹೇಳಲಿ ಯಾರಿಗೆ, ಹೇಳಲಿ ಯಾರಿಗೆ. 2ನೇ ಸೇರಿ ಹೇಳ್ತಿದೆ: ನೀನು ಪ್ರಾಂಜಲ ಮನದವಳು, ನೀನು ಪ್ರಾಂಜಲ ಮನದವಳು, ನಾನೂ ಸಹ ಪ್ರಾಂಜಲ ಮನದವ, ನಾನೂ ಸಹ ಪ್ರಾಂಜಲ ಮನದವ. ಸತ್ಯ ಸಾಕಾರವಿದೆ, ಸತ್ಯದ ಸಾಕಾರವಿದೆ ಹೃದಯದಲ್ಲಿ, ಸತ್ಯದ ಸಾಕಾರವಿದೆ ಹೃದಯದಲ್ಲಿ, ಅರಿಯುವವರಿಲ್ಲ, ಅರಿಯುವವರಿಲ್ಲ, ಹೇಳಲಿ ಯಾರಿಗೆ, ಹೇಳಲಿ ಯಾರಿಗೆ. ಗಜಲದ 3ನೇ ಸೇರ್: ಹಿತ ನುಡಿಯುವ ಸಂಗಾತಿಗಳಿಲ್ಲ, ಹಿತ ನುಡಿಯುವ ಸಂಗಾತಿಗಳಿಲ್ಲ, ಕಷ್ಟದಲ್ಲಿ ಭಾಗಿಯಾಗುವವರು ಇಲ್ಲ, ಕಷ್ಟದಲ್ಲಿ ಭಾಗಿಯಾಗುವವರು ಇಲ್ಲ. ನಿನ್ನ ವಿರಹದ ಬಾಧೆಯನ್ನು ಗುರುತಿಸುವವರಿಲ್ಲ, ನಿನ್ನ ವಿರಹದ ಬಾಧೆಯನ್ನು ಗುರುತಿಸುವವರಿಲ್ಲ, ಕರೆಯಲಿ ಯಾರಿಗೆ, ಕರೆಯಲಿ ಯಾರಿಗೆ. ಮುಂದಿನ ಸರಿ ಹೇಳ್ತಿದೆ: ಇದ್ದ ಮನವೊಂದು ಅವನಿಗೆ ಒಪ್ಪಿಸಿ, ಇದ್ದ ಮನವೊಂದು ಅವನಿಗೆ ಒಪ್ಪಿಸಿ, ಗುಣಬಂಧದ ರೋಗಿಯಾದೆ, ಗುಣಬಂಧದ ರೋಗಿಯಾದೆ. ಎನ್ನ ಅಸಹಾಯಕ ಸ್ಥಿತಿಯನ್ನು, ಎನ್ನ ಅಸಹಾಯಕ ಸ್ಥಿತಿಯನ್ನು ತಿಳಿಯುವವರಿಲ್ಲ, ತಿಳಿಯುವರಿಲ್ಲ, ಕೂಗಲಿ ಯಾರಿಗೆ, ಕೂಗಲಿ ಯಾರಿಗೆ. ಅದೇ ಗಜಲದ ಮುಂದಿನ ಸೇರಿ ಹೇಳ್ತಿದೆ: ಎನ್ನ ಸ್ಥಿತಿ ಕೇಳಿ ಎನ್ನಿಂದ ನಿರ್ದಯವಾದರು, ಎನ್ನ ಸ್ಥಿತಿ ಕೇಳಿ ಎನ್ನಿಂದ ನಿರ್ದಯವಾದರು, ಕಟುಕರಾದರು. ಎನ್ನ ಮೇಲಿನ ದೌರ್ಜನ್ಯಕತೆ, ಎನ್ನ ಮೇಲಿನ ದೌರ್ಜನ್ಯಕತೆ ಅರಿಯುವವರಿಲ್ಲ, ಯಾರಿಗೆ ತಿಳಿಸಲಿ ಯಾರಿಗೆ, ಅರಿಯುವವರಿಲ್ಲ, ತಿಳಿಸಲಿ ಯಾರಿಗೆ. ಮುಂದಿನ ಸರಿ ಹೇಳ್ತಿದೆ: ನಿನ್ನ ನಂಬಿಕೆ ಭ್ರಮೆಯಲ್ಲಿ ಮಿಂದ ಮನ, ನಿನ್ನ ನಂಬಿಕೆ ಭ್ರಮೆಯಲ್ಲಿ ಮಿಂದ ಮನ, ಉಳಿದಿದೆ ಮನೋರೋಗಿಯಾಗಿ, ಉಳಿದಿದೆ ಮನೋರೋಗಿಯಾಗಿ. ನಿನ್ನ ಹೊರತು ಎನ್ನ ಭ್ರಮೆ, ನಿನ್ನ ಹೊರತು ಎನ್ನ ಭ್ರಮೆ, ತಿಳಿಯುವವರಿಲ್ಲ,
ತಿಳಿಯುವರಿಲ್ಲ, ರೋಗಿಸಲಿ ಯಾರಿಗೆ, ರೋಗಿಸಲಿ ಅದೇ ಗಜಲದ ಮುಂದಿನ ಸೇರಿ ಹೇಳ್ತಿದೆ, ಮನ ಪಡೆದು ಸ್ನೇಹಿತನಾಗಿದ್ದರೆ ಮನ ಪಡೆದು ಸ್ನೇಹಿತನಾಗಿದ್ದರೆ ಸ್ನೇಹದ ಮಂಪಿನಲ್ಲಿ ಇರುತ್ತಿದ್ದೆ, ಸ್ನೇಹದ ಮಂಪಿನಲ್ಲಿ ಇರುತ್ತಿದ್ದೆ. ಮನ ಒಡೆದು ವೈರಿಯಾದ ನಿನ್ನ ಹಾಡು ಕೇಳುವವರಿಲ್ಲ, ನಿನ್ನ ಹಾಡು ಕೇಳುವವರಿಲ್ಲ, ಹಾಡಲಿ ಯಾರಿಗೆ. ಮುಂದಿನ ಸೇರಿ ಹೇಳ್ತಿದೆ, ನಿನ್ನೊಲಿಸಲು ಎನಗೆ ಸಮಯ ಕಾಲನೊಂದಿಗೆ ಮಿಂಚಿ ಹೋಗಿರುವಿ, ಕೇಳಬೇಕಾದವರೇ ಸಿಗದಷ್ಟು ದೂರ ಸರಿದಾಗ ಕೇಳುವವರಿಲ್ಲ, ತಿಳಿಸಲಿ ಯಾರಿಗೆ. ಗಜಲದ ಕೊನೆ ಶೇರು, ಇದಕ್ಕೆ ಮಕ್ತ ಅಂತ ಕರಿತೇವೆ. ಅದು ಹೀಗೆ ಹೇಳ್ತಿದೆ, ಅವಳ ವಾಸ್ತವ ಎನಗೆ ಅರಿವಾಗದೆ ಪಡೆಯುವ ಭ್ರಮೆಯಲ್ಲಿ ಅಲೆದೆ. ಅರ್ಜುನ ಇನ್ನಾದರೂ ವಾಸ್ತವ ಅರಿ, ತಿಳಿಯುವವರಿಲ್ಲ ಕೇಳಲಿ ಯಾರಿಗೆ. ನಾನು ತಮಗೆ ಎಂದಿನಂತೆ ಬಹದ್ದೂರ್ ಶಾ ಜಫರ್ ಅವರ ಗಜಲನ್ನ, ಅದನ್ನ ರೂಪಾಂತರಿಸಿದ ಗಜಲನ್ನ ಮತ್ತು ಅದೇ ಹಿನ್ನೆಲೆ ಅದೇ ಭಾವನೆಗಳ ಪ್ರಧಾನವಾಗಿದ್ದಂತಹ ನನ್ನ ಅನುಭವದ ಸ್ವರಚಿತ ಗಜಲನ್ನ ತಮ್ಮ ಮುಂದೆ ಇಟ್ಟಿರುವೆ. ತಾವು ಅದನ್ನು ಆಸ್ವಾದಿಸಿ ಲೈಕ್ ಮಾಡಿ, ಅದರ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಸ್ನೇಹಿತರ ಜೊತೆಗೆ ಶೇರ್ ಮೂಲಕ ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ನಾನು ನಿಮಗೆ ಈ ಗಜಲ್ಗಳ ಗುಚ್ಛ ಏನೊಂದು ಸೀರೀಸ್ ಅನ್ನು ಕೊಡ್ತಾ ಇದ್ದೇನೆ. ಬೇರೆ ಬೇರೆ ಉರ್ದು ಗಜಲ್ಕಾರರ ಗಜಲ್ಗಳನ್ನ ರೂಪಾಂತರಿಸುತ್ತಾ ಮತ್ತು ಅದೇ ಹಿನ್ನೆಲೆಯಲ್ಲಿ ನಾನು ರಚಿಸಿದಂಥ ನನ್ನ ಭಾವನೆಗಳ ಪ್ರಧಾನ ಗಜಲನ್ನ ತಮ್ಮ ಮುಂದೆ ಹೇಳ್ತೇನೆ, ಅದನ್ನು ಇಡ್ತಾ ಇರ್ತೇನೆ, ಪ್ರಕಟ ಮಾಡ್ತಾ ಇದ್ದೀನಿ. ಅದು ತಮಗೆ ನೇರವಾಗಿ ಬರ್ತಿದೆ. ಅದಕ್ಕೆ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.